ಬಿಗ್ ನ್ಯೂಸ್ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಕೆ ಎಂ ಶಿವಕುಮಾರ್. ರಾಜಣ್ಣ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ರಾಜಣ್ಣ ಅವ್ರ ಹಿಂದೆ ಯಾರೋ ಇದ್ದಂಗೆ ಕಾಣ್ತಿದೆ. ಯಾಕೆಂದ್ರೆ ಇವತ್ತು DCM ಸ್ಥಾನ ಅಂದ್ರೆ ತಲೆ ಮೇಲೆ ಹೆಚ್ಚುವರಿ ಕಿರೀಟ ಇರಲ್ಲ ಅಂತ DCM DK ಶಿವಕುಮಾರ್ ವಿರುದ್ಧ ರಾಜಣ್ಣ ಅವ್ರದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ DK ಶಿವಕುಮಾರ್ ವಿರುದ್ಧ ಎಲ್ಲ ಮುಗಿಬಿದ್ದಿದ್ದಾರೆ ಒಂದಷ್ಟು ಜನ, ಅಂದ್ರೆ ಸಿದ್ದರಾಮಯ್ಯ ಟೀಮ್ ಅವರು. ಆದರೆ DK ಶಿವಕುಮಾರ್ ಮೌನ ಇದೆಯಲ್ಲ, ಆಶ್ಚರ್ಯ ಎಲ್ರಿಗೂ. ಇನ್ನು ಮತ್ತೊಂದು ಕಡೆ 11 ವರ್ಷ ವಿಶ್ವಗುರು ನೋಡಿ ಸಾಕಾಗಿದೆ, ಅವ್ರನ್ನ ಕೆಳಗಿಳಿಸಿ ಅಂತ ಇಲ್ಲಿ ಇನ್ನೊಬ್ರು CM ಕೆಳಗಿಳಿಸ್ಬೇಕು, DCM ಇಳಿಸ್ಬೇಕು ಅಂತ ಮಾತಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ 11 ವರ್ಷ ಆಯಿತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು, ಸಾಕು ಅವ್ರನ್ನ ಕೆಳಗಿಳಿಸಿ ಅಂತ ಹೇಳ್ತವ್ರೆ. ಆ ಸಚಿವ ಯಾರು, PM ಬಗ್ಗೆ ಯಾಕೆ ಹಿಂಗೆ ಹೇಳಿದ್ರು, ಅದನ್ನು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ ನೋಡೋಣ. ಇನ್ನು ಮತ್ತೊಂದು ಇದಾಗಲೇಬೇಕಾದಂಥ ಕೆಲಸ, ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡ ಬಂದಂಗೆ ಕಾಣ್ತಿದೆ. ಚುನಾವಣೆ ಜೂನ್ ಜುಲೈಯಲ್ಲಿ ನಡೆಯೋ ಸಾಧ್ಯತೆ ಇದೆ. ಯಾಕೆಂದರೆ ಮೇ ತಿಂಗಳಲ್ಲಿ ಮೀಸಲಾತಿ ಎಲ್ಲವನ್ನು ಕೂಡ ನಾವು ಕೊಡ್ತೀವಿ ಅಂತ ಕೋರ್ಟಲ್ಲಿ ಒಪ್ಕೊಂಡವರೆ. ಈ ಪ್ರಕರಣ ಈಗ ಇತ್ಯರ್ಥ ಆಗಿದೆ ಕೋರ್ಟಲ್ಲಿ. ಜಾತಕ ಪಕ್ಷಿ ಹೆಂಗೆ ಕಾಯ್ತಿದ್ದಾರೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅನ್ನೋರು ಮೂರು ಪಾರ್ಟಿಲಿ ನೋಡಬೇಕು. ಏನು ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ 3-4 ತಿಂಗಳ ಮೇಲೆ ಆಗಿದೆ. DK ಶಿವಕುಮಾರ್ ಈ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೇನು ಅಂತಲೂ ಕೂಡ ಈ ಒಂದು ಬಿಗ್ ನ್ಯೂಸಲ್ಲಿದೆ. ಇನ್ನು ಪೊಲೀಸರಿಗೆ ಕೆಲಸನೇ ಇಲ್ಲ, ಬರೀ ವಸೂಲಿ ಮಾಡೋದೇ ಕೆಲಸ. ಈಗಂತ ಕಾಂಗ್ರೆಸ್ನ ಶಾಸಕ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಕೆಂಡಾಮಂಡಲ ಆಗಿದ್ದಾರೆ. ಯಾಕೆ ಹಿಂಗೆ ಹೇಳಿದ್ರು ಅನ್ನೋ ವಿಷಯವನ್ನು ಕೂಡ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ ತಗೊಳ್ಳೋಣ. ಮೊದಲನೇದಾಗಿ ಇವತ್ತಿನ ಡೆವಲಪ್ಮೆಂಟ್, ಪ್ರಮುಖವಾದಂಥ ಸುದ್ದಿ ಅನ್ನೋ ನೋಡಬೇಕಾಗತ್ತೆ. ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಾಗಲೇ ಬಲಿ ಪಡ್ಕೊಂಡಿತ್ತು. ಈಗ ಗುಯ್ಲಿನ್ ಬ್ಯಾರೆ ಸಿಂಡ್ರೋಮ್ ಆಂಧ್ರ ಪ್ರದೇಶದಲ್ಲೂ ಕೂಡ ಬಲಿಯನ್ನು ಪಡ್ಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 2 ಸಾವನ್ನಪ್ಪಿದ್ದಾರೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು, ಗುಯ್ಲಿನ್ ಬ್ಯಾರೆ ಸಿಂಡ್ರೋಮ್ಗೆ ನೆರೆಯ ಆಂಧ್ರ ಪ್ರದೇಶದಲ್ಲಿ 2 ಸಾವನ್ನಪ್ಪಿದ್ದು ಸರ್ಕಾರ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಕಳೆದ 10 ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಗುಯ್ಲಿನ್ ಬ್ಯಾರೆ ಸಿಂಡ್ರೋಮ್ ಪೀಡಿತ 45 ವರ್ಷದ ಮಹಿಳೆ ಮತ್ತು ಅಪ್ರಾಪ್ತ ಬಾಲಕ ಸಾವನ್ನಪ್ಪಿದ್ದಾರೆ. ಗುಯ್ಲಿನ್ ಬ್ಯಾರೆ ಸಿಂಡ್ರೋಮ್ ಎಂಬುದು ಆಟೋ ಇಮ್ಯೂನ್ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು, ಈ 2 ಸಾವಿನೊಂದಿಗೆ ವ್ಯಾಪಕ ಆತಂಕ ಆಂಧ್ರದಲ್ಲಿ ಸೃಷ್ಟಿಯಾಗಿದೆ. ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಸಾವು ನೋವು ಸಂಭವಿಸಿತ್ತು, ಅಲ್ಲೂ ಕೂಡ ಸೋಂಕಿತರಿದ್ದಾರೆ, ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮಹಾರಾಷ್ಟ್ರದ ನಂತರ ಇದೀಗ ಆಂಧ್ರದಲ್ಲಿ ಆತಂಕಕ್ಕೆ ಇದು ಕಾರಣ ಆಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥ ಆಂಧ್ರ ಪ್ರದೇಶ ಆರೋಗ್ಯ ಸಚಿವ ಸತ್ಯಕುಮಾರ್ ಯಾದವ್ ಅವರು, ಸೋಂಕು ಪೀಡಿತ 45 ವರ್ಷದ ಮಹಿಳೆ ಕಮಲಮ್ಮ ಭಾನುವಾರ ಗುಂಟೂರಿನ ಸರ್ಕಾರಿ ಜನರಲ್ ಆಸ್ಪತ್ರೆಯಲ್ಲಿ, 10 ವರ್ಷದ ಬಾಲಕ 10 ದಿನಗಳ ಹಿಂದೆ ಶ್ರೀಕಾಕುಳಂನ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದರು. ಅಂತೆಯೇ ಆಂಧ್ರ ಪ್ರದೇಶದಲ್ಲಿ ಒಟ್ಟಾರೆ 17 GBS ಪ್ರಕರಣಗಳು ದಾಖಲಾಗಿವೆ. ಇದು ಸಾಂಕ್ರಾಮಿಕವಲ್ಲದ ಕಾಯಿಲೆ ಆಗಿದ್ದು 1 ಲಕ್ಷದಲ್ಲಿ 2 ಸೋಂಕು ತಗುಲುತ್ತದೆ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಇದು ಹಠಾತ್ ಪ್ರಕರಣಗಳ ಏರಿಕೆಯಲ್ಲ, ಇದು ಸಾಮಾನ್ಯ ಅಂತ ಯಾದವ್ ತಿಳಿಸಿದ್ದಾರೆ. ಕಳೆದ ವರ್ಷ ಅಂದರೆ 2024ರಲ್ಲಿ ಇದು ಸೋಂಕಿನಿಂದಾಗಿ ಆಂಧ್ರ ಪ್ರದೇಶದಲ್ಲಿ ಒಟ್ಟು 267 ಪ್ರಕರಣಗಳು ವರದಿಯಾಗಿತ್ತು. ವರ್ಷದ ಮೊದಲಾರ್ಧದಲ್ಲಿ 141 ಪ್ರಕರಣಗಳು ಮತ್ತು ಎರಡನೇ ಭಾಗದಲ್ಲಿ 126 ಪ್ರಕರಣ ವರದಿಯಾಗಿತ್ತು ಅಂತ ಯಾದವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಪೊಲೀಸರು ಈ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ನಮ್ಮ ಹುಷಾರಲ್ಲಿರಬೇಕು. ಯಾವುದು ಮೊದಲೇನು ಅನ್ಸಲ್ಲ, ಅದು ವ್ಯಾಪಕವಾಗಿ ಹರಡೋಕೆ ಮುಂಚೆ ನಾವೇನು ಮಾಡಬೇಕು, ಆ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಏನು ದೆಹಲಿಯಲ್ಲಿ, ರಾಷ್ಟ್ರ ರಾಜಧಾನಿಯಲ್ಲಿ ಭೂಕಂಪನ. ಟಿಬೆಟ್ನಿಂದ ದೆಹಲಿ, ಬಿಹಾರ, ರಾಜಸ್ಥಾನದವರೆಗೆ 13 ಗಂಟೆಗಳಲ್ಲಿ 8ಕ್ಕೂ ಹೆಚ್ಚು ಕಡೆ ಭೂಕಂಪ ಸಂಭವಿಸಿದೆ. ಜನರಲ್ಲಿ ಆತಂಕ ಹೆಚ್ಚಳವಾಗಿದೆ. ದೆಹಲಿ ಮತ್ತು ಇತರೆ ಪ್ರದೇಶಗಳಲ್ಲಿ, ಉತ್ತರ ಭಾರತದಲ್ಲಿ ಬೆಳಗ್ಗೆ 5:30ಕ್ಕೆ 4 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಇಂದಿರಾಪುರಂ ಮತ್ತು ಗಾಜಿಯಾಬಾದ್ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ದೆಹಲಿಯೇ ಭೂಕಂಪದ ಕೇಂದ್ರ ಬಿಂದುವಾಗಿತ್ತು. ಭೂಕಂಪದ ಜೊತೆಗೆ ದೊಡ್ಡ ಶಬ್ದವೂ ಕೇಳಿಬಂದಿದೆ. ದೆಹಲಿ NCRನಲ್ಲಿ ವಾಸಿಸುವ ಹೆಚ್ಚಿನ ಜನರು ಬೆಳಗಿನ ಜಾವ ಈ ಶಬ್ದವನ್ನು ಕೇಳಿದ್ದಾರೆ. ಇದಲ್ಲದೆ ಬಿಹಾರ, ಮೊರಾದಾಬಾದ್, ಸಹರಾನ್ಪುರ, ಅಲ್ವಾರ್, ಮಥುರಾ, ಆಗ್ರಾ ಸೇರಿದಂತೆ ಉತ್ತರ ಭಾರತದಲ್ಲಿ ಬಲವಾದ ಭೂಕಂಪನದ ಅನುಭವವಾಗಿದೆ. ಇದನ್ಮಧ್ಯೆ ಪ್ರಧಾನಿ ಮೋದಿ ಭಯಭೀತರಾಗಬೇಡಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಫೆಬ್ರವರಿ 16ರ ಭಾನುವಾರದಂದು ಟಿಬೆಟ್ನಲ್ಲಿ ವಿವಿಧ ಸಮಯಗಳಲ್ಲಿ ಹಲವಾರು ಭೂಕಂಪನಗಳು ಸಂಭವಿಸಿವೆ. ಭಾನುವಾರ ಟಿಬೆಟ್ನಲ್ಲಿ ಭೂಕಂಪದ ಮೊದಲ ಕಂಪನ ಮಧ್ಯಾಹ್ನ 3:52ಕ್ಕೆ ಅನುಭವವಾಯಿತು. ಇದಾದ ನಂತರ ಎರಡನೇ ಭೂಕಂಪ 8:59ಕ್ಕೆ, ಮೂರನೇ ಭೂಕಂಪ 9:58ಕ್ಕೆ ಮತ್ತು ನಾಲ್ಕನೇದು 11:59ಕ್ಕೆ ಅನುಭವವಾಗಿದೆ. ಈ ಭೂಕಂಪನದ ತೀವ್ರತೆಯನ್ನು 3.5ರಿಂದ 4.5% ಏನಿದೆಯಲ್ಲ, 3.5 ಕಂಪನಾಂಕ, 4.5 ಈ ಅಳತೆ ಮಾಡಲಾಗಿದೆ. ಕಳೆದ ಕೆಲವು ಗಂಟೆಗಳಲ್ಲಿ 4 ಬಾರಿ ಭೂಕಂಪ ಸಂಭವಿಸಿದ ನಂತರ ಟಿಬೆಟ್ ಜನರು ಭಯಭೀತರಾಗಿದ್ದಾರೆ. ಫೆಬ್ರವರಿ 16ರಂದು ಬೆಳಗ್ಗೆ 5:42ಕ್ಕೆ ಅರುಣಾಚಲ ಪ್ರದೇಶದ ಪಶ್ಚಿಮ ಕಮಾಂಗ್ನಲ್ಲಿ
ಭೂಕಂಪನದ ಅನುಭವವಾಗಿದೆ. ಆದಾಗ್ಯೂ ಈ ಕಂಪನಗಳು ಬಲವಾಗಿರಲಿಲ್ಲ, ಅಂದರೆ ಸ್ಟ್ರಾಂಗ್ ಇರಲಿಲ್ಲ. ಭೂಕಂಪದ ತೀವ್ರತೆ 2.2 ಆಗಿತ್ತು. ಭೂಕಂಪದ ಆಳ ಸುಮಾರು 10 ಕಿಲೋಮೀಟರ್ ಆಗಿತ್ತು. ಈ ಭೂಕಂಪದಿಂದ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ಭೂಮಿಯ ಪದೇ ಪದೇ ಕಂಪನದಿಂದ ಜನ ಖಂಡಿತವಾಗಿಯೂ ಭಯಭೀತರಾಗಿದ್ದರು. ಬಂಗಾಳಕೊಲ್ಲಿಯಲ್ಲಿ ನಿನ್ನೆ ರಾತ್ರಿ 11:16ಕ್ಕೆ ಭೂಕಂಪ ಸಂಭವಿಸಿದೆ. ಇದರ ತೀವ್ರತೆಯನ್ನು 4.3 ಅಂತ ಅಳೆಯಲಾಯಿತು. ಆದರೆ ಆಳ 35 ಕಿಲೋಮೀಟರ್ ಕೆಳಗೆ ಇತ್ತು. ದೆಹಲಿಯಲ್ಲಿ ಇಂದು ಬೆಳಗ್ಗೆ ಭೂಕಂಪನದ ಅನುಭವವಾಗಿದೆ. ಭೂಕಂಪದ ಕೇಂದ್ರ ಬಿಂದು ನವದೆಹಲಿ ನೆಲದಿಂದ 5 ಕಿಲೋಮೀಟರ್ ಆಳದಲ್ಲಿದೆ ಅಂತ ಹೇಳಲಾಗಿದೆ. ಇದು 28.59 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 77.16 ಡಿಗ್ರಿ ಪೂರ್ವ ರೇಖಾಂಶದಲ್ಲಿತ್ತು. ಆದರೆ ಆಳ ಕಡಿಮೆ ಇರೋದ್ರಿಂದ ಮತ್ತು ಭೂಕಂಪದ ಕೇಂದ್ರ ಬಿಂದು ದೆಹಲಿಯಲ್ಲಿರೋದ್ರಿಂದ ದೆಹಲಿ ಎನ್ಸಿಆರ್ನಲ್ಲಿ ಇದರ ಅನುಭವ ಹೆಚ್ಚಾಗಿತ್ತು. ಚೀನಾ ಭಾರತದ ಶತ್ರುವಲ್ಲ, ಪಕ್ಷಕ್ಕೆ ಮುಜುಗರ ತಂದ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡಾ ಹೇಳಿಕೆ. ಭಾರತಕ್ಕೆ ಶತ್ರು ಪಾಕಿಸ್ತಾನ, ಭಾರತಕ್ಕೆ ಶತ್ರು ಚೀನಾ ಗೊತ್ತಿರೋ ವಿಷಯನೇ. ಪಾಕಿಸ್ತಾನ ಗಡಿಲ್ ಕಿತ್ತಾಟ ಮಾಡುತ್ತೆ, ಎಕ್ಸ್ಟ್ರಾ ಏನು ನಿಗ್ರಾಡಕ್ಕಾಗಲ್ಲ. ಆದರೆ ಚೀನಾ ನಮ್ಮ ದೇಶದ ಎಲ್ಲ ವ್ಯವಸ್ಥೆಯಲ್ಲೂ ಕೈಯಾಡಿಸಿ ನಮ್ಮನ್ನು ಕಂಟ್ರೋಲ್ ತಗೊಳ್ಳೋ ಕೆಪಾಸಿಟಿ ಚೀನಾಗಿದೆ. ಆದರೆ ಚೀನಾ ಶತ್ರು ಅಲ್ಲ ಅಂತ ಕಾಂಗ್ರೆಸ್ ಲೀಡರ್ ಹೇಳ್ತಾವ್ರೆ. ಈ ಸ್ಯಾಮ್ ಪಿತ್ರೋಡಾ ಪದೇ 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 ಕಾಂಗ್ರೆಸ್ಗೆ ಮುಜುಗರ ಮಾಡೋದೇ ಈತನ ಕೆಲಸ. ಸೊ ಈಗ ಮುಂದುವರೆದ ಭಾಗ. ಹೌದು, ಏನು ಹೇಳವ್ರೆ? ಚೀನಾ ಭಾರತದ ಶತ್ರುವಲ್ಲ ಅಂತ ಹೇಳುವ ಮೂಲಕ, ಚೀನಾ ಭಾರತದ ಶತ್ರುವಲ್ಲ ಎಂಬ ಹೇಳಿಕೆ ನೀಡುವ ಮೂಲಕ ಸಾಗರೋತ್ತರ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಅವರು ಮತ್ತೊಮ್ಮೆ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಜೊತೆಗೆ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆ ಜೊತೆಗಿನ ಸಂದರ್ಶನದಲ್ಲಿ ಮಾತನಾಡಿದ್ದ ಪಿತ್ರೋಡಾ, ಭಾರತ ಮತ್ತು ಚೀನಾ ಪರಸ್ಪರ ವಿರೋಧಿಗಳಲ್ಲ, ಚೀನಾ ಭಾರತದ ಶತ್ರು ರಾಷ್ಟ್ರವಲ್ಲ. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಉಭಯ ದೇಶಗಳ ನಡುವಿನ ಗಡಿ ಘರ್ಷಣೆಯನ್ನೇ ಬಂಡವಾಳ ಮಾಡಿಕೊಂಡು ಚೀನಾ ಬಗ್ಗೆ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದೆ. ಚೀನಾದ ಬಗ್ಗೆ ಭಾರತ ಹೊಂದಿರುವ ಮನಸ್ಥಿತಿ ಬದಲಾಗಬೇಕಿದೆ ಎಂದಿದ್ದಾರೆ. ಭಾರತಕ್ಕೆ ಚೀನಾದಿಂದ ಬೆದರಿಕೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಇದು ಅಮೆರಿಕವು ತನ್ನ ಶತ್ರು ರಾಷ್ಟ್ರಗಳನ್ನು ವ್ಯಾಖ್ಯಾನಿಸುವ ಪ್ರವೃತ್ತಿಯ ಒಂದು ಅನುಕರಣೆಯಾಗಿದೆ. ಒಗ್ಗಟ್ಟಾಗಿ ಎಲ್ಲ ರಾಷ್ಟ್ರಗಳು ಮುಂದುವರಿಯಬೇಕೇ ಹೊರತು ಕಾದಾಡಬಾರದು ಅಂತ ಹೇಳಿದ್ದಾರೆ. ಸ್ಯಾಮ್ ಪಿತ್ರೋಡಾ ವಿವಾದಾತ್ಮಕ ಹೇಳಿಕೆಗೆ ಕೆಂಡಾಮಂಡಲವಾಗಿರ್ತಕ್ಕಂಥ ಬಿಜೆಪಿ, ರಾಹುಲ್ ಮತ್ತು ಕಾಂಗ್ರೆಸ್ ಪಕ್ಷ ಚೀನಾದ ಏಜೆಂಟ್ ಎಂಬ ಆರೋಪ ಇದೀಗ ನಿಜವಾಗಿದೆ ಅಂತ ಕಿಡಿಕಾರಿದೆ. ಹೌದು, ಕಾಂಗ್ರೆಸ್ ದೇಶದ ಹೊರಗಿನ ವಿಚಾರದಲ್ಲೂ ಕೂಡ ದೇಶವನ್ನು ವಿರೋಧ ಮಾಡುವಂಥ ಒಂದಷ್ಟು ಕೆಲಸ ನಾಯಕರದು. ಅಮೆರಿಕ ಹೋದಾಗಲೂ ಕೂಡ ದೇಶದ ಬಗ್ಗೆ ಮಾತಾಡೋದು. ಆದರೆ ಸಾಗರೋತ್ತರ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಚೀನಾ ಏನೇನು ಕಿರಿಕ್ ಮಾಡಿದೆ, ಏನೇನು ಮಾಡ್ತಿದೆ ಅಂತ ಗೊತ್ತಿರೋ ವಿಷಯ. ಇಷ್ಟಾಗಿಯೂ ಸಹ ಚೀನಾ ಸಮರ್ಥನೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಡುತ್ತೆ. ಬಿಟ್ಬಿಡಿ ಕಾಂಗ್ರೆಸ್ ಬಿಜೆಪಿ ಎಲ್ಲ, ಅದನ್ನು ಬಿಟ್ಟು ಮಾತನಾಡೋದೇ ಆದರೆ ಗಡಿ ವಿಷಯದಲ್ಲಿ ತಂಟೆ ತಕರಾರು ಮಾಡ್ಕೊಂಡು ಕಾಲು ಕರ್ಕೊಂಡು ಬರೋದು ಚೀನಾ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದೀವಿ, ಆದರೆ ಚೀನಾ ಪ್ರಬಲವಾಗಿದೆ, ಅದು ಒಪ್ಕೊಳ್ಳೇಬೇಕು. ಅದನ್ನು ಚೀನಾ ಕಮ್ಯುನಿಸ್ಟ್ ನಾಯಕರು ಇಲ್ಲಿ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಆಡಳಿತ ಪಕ್ಷಕ್ಕಿಂತ ವಿಪಕ್ಷದ ಮೇಲೆ ಲವ್ ಚೀನಾದವ್ರಿಗೆ ಇಂಡಿಯಾದಲ್ಲಿ. ಈ ಕಾಂಗ್ರೆಸ್ ನಾಯಕರು ಅದನ್ನೇ ಕೂಡ ಮಾಡಿದ್ದಾರೆ. ಬಟ್ ದೇಶ ಅಂದಾಗ ಒಂದಾಗಬೇಕು ಅನ್ನೋದಿಲ್ಲ. ರಾಜಕಾರಣ ಕಿತ್ತಾಡ್ಬೇಕಾ ಎಗ್ರಿ? ಏನು ಚೀನಾದಲ್ಲಿ ಏನು ಪಾರ್ಟಿ ಕಟ್ಟಬೇಕಾ ಇವರು? ಇಲ್ವಲ್ಲ. ಚೀನಾದಲ್ಲಿ ಹಿಂಗೆಲ್ಲ ಇಲ್ವೇ ಇಲ್ಲ. ಸಿಂಗಲ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ, ಯಾರು ಉಸಿರು ಬಿಡೋಂಗಿಲ್ಲ. ಎಕ್ಸ್ಟ್ರಾ ಅಲ್ಲಿ ಪ್ರಾರ್ಥನೆ ಗೀರ್ತನೆ ಏನೂ ಮಾಡೋಂಗಿಲ್ಲ. ಅತಿ ಹೆಚ್ಚು ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗಿದ್ದು ಚೀನಾದಲ್ಲಿ. ಸ್ವಾತಂತ್ರ್ಯ ಅನ್ನೋ ಲೆಕ್ಕಾಚಾರ ಇಲ್ದಿರೋದೇ ಚೀನಾದಲ್ಲಿ. ಅಪೋಸಿಷನ್ ಪಾರ್ಟಿ ಲೀಡರ್ಗಳೇ ಇಲ್ದಿರುವಂಥದ್ದು ದೇಶ ಅಂದರೆ ಚೀನಾ. ಉಸಿರೆತ್ತಂಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇಷ್ಟೊತ್ತಿಗೆ ಚೀನಾದಲ್ಲಿ ಕೂತ್ಕೊಂಡು ಚೀನಾ ಬಗ್ಗೆ ಏನಾರ ವಿಪಕ್ಷದವ್ರು ಮಾತಾಡಿದರೆ ನಾಪತ್ತೆ ಅವನು. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಬೇಕಾದ್ರೂ ದೇಶದ ಬಗ್ಗೆ ಮಾತಾಡ್ಬೋದು, ದೇಶದ ವಿರುದ್ಧ ಮಾತಾಡ್ಬೋದು, ಯಾರ ಬಗ್ಗೆ ಏನಾರ ಮಾತಾಡ್ಬೋದು. ಅಷ್ಟೊಂದು ಫ್ರೀಡಮ್ ಇದೆ ನಮ್ಮಲ್ಲಿ. ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ, ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಇನ್ನು ಕಾಂಗ್ರೆಸ್ನಲ್ಲಿ ಯಾಕೋ ಇದು ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬಣ, ಅದರಲ್ಲಿ ರಾಜಣ್ಣ ಮಾತ್ರ ರೋಚ್ಗೆದ್ದು ಮಾತಾಡ್ತಿರ್ತಾರೆ. ಸಿದ್ದರಾಮಯ್ಯಗೆಷ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಕಾರಣವೋ DK ಶಿವಕುಮಾರ್ ಅಷ್ಟೇ ಕಾರಣ. DK ಶಿವಕುಮಾರ್ ಒರಟು ಮನಸ್ಸಿರ್ಬೋದೇನೋ, ಉದ್ದಟತನ ಇರ್ಬೋದೇನೋ, ಒಂದಷ್ಟು ಏನೋ ಗತ್ತು ಗೈರತ್ತಿರ್ಬೋದೇನೋ. ಆದರೆ ಕಾಂಗ್ರೆಸ್ ಪಕ್ಷ ಅಂದಾಗ ಆ ಶಿಸ್ತು, ಆ ಬಾರ್ಡರ್ ದಾಟಿಲ್ಲ. ಎಷ್ಟೋ ಸರಿ ಆಫರ್ಗಳು ಬಂದಾಗಲೂ ಕೂಡ ರಿಜೆಕ್ಟ್ ಮಾಡಿ ಹೋಗಿರೋ ಮನುಷ್ಯ ಬೇರೆ ಪಾರ್ಟಿ. BJPಯವರು ಅಮಿತ್ ಶಾ ರೆಡ್ ಕಾರ್ಪೆಟ್ ಆಸಿ ಕರೆದ್ರು, ಅತ್ಲ ಕಡೆ ತಿರುಗು ನೋಡಿದಿರೋ ಮನುಷ್ಯ DK ಶಿವಕುಮಾರ್. ಆದರೆ ಆ DK ಶಿವಕುಮಾರ್ ವಿರುದ್ಧ ರಾಜಣ್ಣ ಹೇಳೋದಲ್ಲ, ರಾಜಣ್ಣ ಕಾಂಗ್ರೆಸ್ಸಲ್ಲಿದ್ದು JDSಗೆ ಹೋಗಿ JDS ಕಾಂಗ್ರೆಸ್ ಬಂದು ರಾಜಕಾರಣ ಮಾಡ್ತಿರೋ. ಆದರೆ DK ಶಿವಕುಮಾರ್ ಕೆಂಡ ಕರ್ತಾರೆ, ಅವ್ರಿಗೇನೋ ಸಿದ್ದರಾಮಯ್ಯನವರವರೇ ಅಂತ. ಬಟ್ DK ಶಿವಕುಮಾರ್ ಎಲ್ಲವನ್ನು ಮೌನವಾಗಿ, ಆ ಮೌನ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ, ಬಟ್ ಮೌನವಾಗಿದ್ದಾರೆ. ಏನು ಹೇಳಿದ್ರು ರಾಜಣ್ಣ? DCM ಸ್ಥಾನ ಅಂದರೆ ತಲೆ ಮೇಲೆ ಹೆಚ್ಚುವರಿ ಕಿರೀಟ ಇರಲ್ಲ ಅನ್ನೋ ಮಾತನ್ನು ರಾಜಣ್ಣ ಹೇಳಿದ್ದಾರೆ.
ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡಾಮಂಡಲ್ ರಾದಂಗ್ ಕಾಣ್ತಾ ಇದೆ. ಸೋಮವಾರ ಮಾತನಾಡಿದಂಥ ರಾಜಣ್ಣ ಸಿದ್ದರಾಮಯ್ಯ ಹೆಸರನ್ನ ಕೆಲವರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂಬ ಡಿಕೆ ಶಿವಕುಮಾರ್ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಅವರು ಎಐಸಿಸಿ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಬೇಡ. ಎಲ್ಲದಕ್ಕೂ ಎಐಸಿಸಿ ಹೇಳಿದೆ ಅಂತ ಎಐಸಿಸಿ ಹೆಸರನ್ನು ಅವರು ದುರ್ಬಳಕೆ ಮಾಡಿಕೊಳ್ಳಬಾರದು. ಅವರು ಎಐಸಿಸಿ ಹೆಸರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂಬುದು ಆರೋಪ ಅಲ್ಲ, ವಾಸ್ತವ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಕಿಡಿಕಾರರು. ನಾನು ಯಾರಿಂದಲೂ ಶಿಸ್ತಿನ ಪಾಠ ಮಾಡಿಸಿಕೊಳ್ಳಬೇಕಿಲ್ಲ. 50 ವರ್ಷ ಪಕ್ಷ ಕೆಲಸ ಮಾಡಿದ್ದೇನೆ. ನಾನು ಮಾತನಾಡಿದರೆ ಸತ್ಪರಿಣಾಮ ಬೀರುವ ಮಾತನಾಡುತ್ತೇನೆ ಹೊರತು ದುಷ್ಪರಿಣಾಮ ಬೀರುವ ಮಾತನಾಡಲ್ಲ ಅಂತ ನೇರವಾಗಿ ತಿರುಗೇಟನ್ನು ನೀಡಿದರು. ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನೇನೋ ಹಠಕ್ಕೆ ಬಿದ್ದಿಲ್ಲ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ. ಹೈಕಮಾಂಡ್ ಹೇಳಿದಂತೆ ಲೋಕಸಭೆ ಚುನಾವಣೆವರೆಗೆ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಕೇಳಿದ್ದೇವೆ. ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಕೊಟ್ಟಿದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಸಹಾಯ ಆಗುತ್ತಿತ್ತು, ಆಗ ಕೇಳಲ್ಲ ಅಂದರು. ಸಿಎಂ ಸ್ಥಾನ ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ರೂ ಅಲ್ಲ, ಹೈಕಮಾಂಡ್ ತೀರ್ಮಾನವಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರೇ ಹೇಳಿದ ಮೇಲೆ ನಮ್ದೇನು, ಅವರೇ ಒಪ್ಪಿದ ಮೇಲೆ ಆಯ್ತಲ್ಲ ಅಂತ ಹೇಳಿದರು. ಡಿಕೆಶಿ ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಹೇಳಿಕೆ ಅಷ್ಟೇ, ಎಚ್ಚರಿಕೆ ಅಲ್ಲ. ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ನಡೆಯಲ್ಲ. ಎಚ್ಚರಿಕೆ ಎಲ್ಲ ಯಾರು ಕೇಳ್ತಾರೆ ಅಂತ ಖಾರವಾಗಿಯೇ ಪ್ರಶ್ನೆ ಮಾಡಿದ್ರು. ನನಗೂ ಡಿಕೆ ಶಿವಕುಮಾರ್ಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ಕೆಲವೊಂದು ವಿಚಾರಗಳ ಬಗ್ಗೆ ವಿಚಾರ ಭೇದ ಇರಬಹುದು ಅಷ್ಟೇ. ವಿಧಾನಸೌಧಕ್ಕೆ ನಾನು ಒಂದು ರಸ್ತೆಯಲ್ಲಿ ಹೋಗೋಣ ಅಂದರೆ ಅವರು ಇನ್ನೊಂದು ರಸ್ತೆಯಲ್ಲಿ ಹೋಗೋಣ ಅನ್ಬೋದು. ನಾನು ಅವರು ಸಾಕಷ್ಟು ವರ್ಷದ ಸ್ನೇಹಿತರು, ಒಟ್ಟಿಗೆ ವಿದೇಶ ಪ್ರವಾಸ ಎಲ್ಲ ಮಾಡಿದ್ದೇವೆ. ವಿಚಾರ ಭೇದ ಅಷ್ಟೇ, ವೈಯಕ್ತಿಕ ಏನೂ ಇಲ್ಲ. ಅವರನ್ನು ಮನೆಗೆ ಒಂದು ದಿನ ಊಟಕ್ಕೆ ಕರೆಯುತ್ತೇನೆ ಅಂತ ಇದೇ ಸಂದರ್ಭದಲ್ಲಿ ರಾಜಣ್ಣ ಹೇಳಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಒಂದೇ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದರು. ಇಬ್ಬರ ನಡುವೆ ಎಣ್ಣೆ ಸೀಗೆಕಾಯಿ ಸಂಬಂಧ. ರಾಜಣ್ಣ ಇಂದು ಬೆಳಗ್ಗೆ ನೇರವಾಗಿ ಎಐಸಿಸಿ ಡಿಕೆ ಶಿವಕುಮಾರ್ ಕೆಣಕಿ ಎಐಸಿಸಿ ಅಧ್ಯಕ್ಷನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳೋದಿದೆಯಲ್ಲ, ಅದು ಡಿಕೆ ಶಿವಕುಮಾರ್ಗೂ ಸಹಜವಾಗಿ ಟ್ರಿಗರ್ ಆಗುತ್ತೆ. ಈ ಸಂಬಂಧಪಟ್ಟಂಗೆ ಕುಣಿಗಲ್ MLA ಡಾಕ್ಟರ್ ರಂಗನಾಥ್ ಮಾತನಾಡ್ತಾ ಹೇಳಿದ್ದಾರೆ, ಇಲ್ಲ ರಾಜಣ್ಣ ಹಿರಿಯರು ಸಚಿವರಿದ್ದಾರೆ, ಸೊ ಈ ಥರದ್ದೆಲ್ಲ ಅಲ್ಲ ಅಂತ ಅವರು ಸಾಫ್ಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇನ್ನೇನು ಅಂತ. ಇನ್ನೊಂದು ಡಿಕೆ ಶಿವಕುಮಾರ್ ಏನು ಹೇಳಿದರು, ಯಾರೋ ಪಕ್ಷಕ್ಕೆ ಅನಿವಾರ್ಯ ಎಂಬ ಹೇಳಿಕೆ, ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಅನಿವಾರ್ಯ ಎಂಬ ಹೇಳಿಕೆ ಕುರಿತಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, ಅವರು ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ವಿಧಾನಸಭೆ, ಸಂಸತ್ ಚುನಾವಣೆಗೆ ಎಲ್ಲದಕ್ಕೂ ಬೇಕು. ಅವರನ್ನ ಪಕ್ಷ 2 ಬಾರಿ ಸಿಎಂ ಮಾಡಿದೆ. ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಸಿಎಂ ಆಗಿ ಉತ್ತಮ ಕೆಲಸ ಮಾಡ್ತಿದ್ದು, ಅವರ ಹೆಸರು ಮಾಧ್ಯಮಗಳಿಗೆ ಆಹಾರವಾಗುವಂತೆ ಗೊಂದಲದ ಹೇಳಿಕೆ ಬೇಡ ಅಂತ ಹೇಳಿದ್ರಷ್ಟೇ. ಪಕ್ಷದಲ್ಲಿ ಗೊಂದಲದ ಹೇಳಿಕೆ ಯಾಕೆ ಎಂದು ಕೇಳಿದಾಗ ಯಾವುದೇ ಗೊಂದಲ ಇಲ್ಲ, ಕಾಂಗ್ರೆಸ್ ಪಕ್ಷ ದಿನನಿತ್ಯ ಎಲ್ಲವನ್ನು ಗಮನಿಸ್ತಾ ಇದೆ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಒಬ್ಬ KPCC ಅಧ್ಯಕ್ಷ ಆಗಿ ಅಷ್ಟು ಹೇಳೋ ಅಧಿಕಾರ ಇಲ್ವೇ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಬಟ್ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಎಲ್ಲವನ್ನು ಸಹಿಸಿಕೊಂಡು ಶಿವನ ರೀತಿ ಧ್ಯಾನ ಮಾಡ್ದಂಗೆ ಕೂತಂಗೆ ಅವರೇ. ಈಗ ನೋಡ್ತಿರೋ ಡಿಕೆ ಶಿವಕುಮಾರ್ ಅಲ್ಲ, ಯಾಕೋ ಭಾಳ ಮೌನಿ ಆಗವ್ರೆ. ಅಂದರೆ ಉತ್ತರ ಅಷ್ಟೇ ಸ್ಟ್ರಾಂಗಾಗಿ ಬರಬೇಕಾದ್ರೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಇದೊಂದು ಬಜೆಟ್ ಆದಮೇಲೆ ರಿಯಲ್ ಬಡದಾಟ ಶುರುವಾಗ್ಬೋದೇನೋ ಕಾಂಗ್ರೆಸ್ಸಲ್ಲಿ ಅನ್ಸುತ್ತೆ. ಯಾಕಂದರೆ ಬಜೆಟ್ ನಂತರ ಒಂದಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಳವಣಿಗೆಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಅವರವರು ಹೇಳಿರೋ ಕಾರಣ ನಾನು ಹೇಳ್ತಾ ಇರೋದಷ್ಟೇ. ಹಾಗಾಗಿ ಡಿಕೆ ಶಿವಕುಮಾರ್ ಮೌನ ಎಲ್ಲಿಯವರೆಗೆ? ಡಿಕೆ ಶಿವಕುಮಾರ್ 3ನೇ ಕಣ್ಣು ಯಾವಾಗ ಬಿಡ್ತಾರೆ ನೋಡಬೇಕು. 3ನೇ ಕಣ್ಣು ಶಿವ ಬಿಡೋದು ದೇವರು. ಆದರೆ ಈ ಡಿಕೆ ಶಿವಕುಮಾರ್ ಕೋಪ ಯಾವಾಗ ಬರುತ್ತೋ, ಏನಾಗುತ್ತೋ, ಅದರ ಪರಿಣಾಮ ಏನೋ ಗೊತ್ತಿಲ್ಲ. ಇನ್ನು 3-4 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಹಣ, ಸಿದ್ದು ಸರ್ಕಾರದ ನಡೆಗೆ ಮಹಿಳೆಯರಿಂದ ಆಕ್ರೋಶ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ತಿಂಗಳಿಗೆ ಮನೆ ಬಾಗಿಲಿಗೆ ಬರೋ ಹಣವನ್ನು ಪಡೆದುಕೊಳ್ಳಲು ಸಲುವಾಗಿ ನಾ ಮುಂದು ತಾ ಮುಂದು ಅಂತ ಸರ್ತಿ ಸಾಲಲ್ಲಿ ನಿಂತು ಅಪ್ಲಿಕೇಶನ್ ಹಾಕಿದ್ರು ಹೆಣ್ಮಕ್ಳು. ಅದರಂತೆ ಮನೆಯ ಒಡತಿಗೆ ಹಣ ಬಂದು ಅಕೌಂಟ್ಗೆ ಬರ್ತಿದ್ದು. ಆದರೆ ಇದೀಗ ಮತ್ತೆ ಇಡೀ ರಾಜ್ಯದ ಮಹಿಳೆಯರು ಸರ್ಕಾರದ ವಿರುದ್ಧ ಸೆಡೆದಿದ್ದಾರೆ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದ್ ಆಗಿದೆ. 2,000 ರೂಪಾಯಿ ಹಣ ಬಾರದೇ ಇರೋ ಕಾರಣ ನಾರಿಯರು ಸರ್ಕಾರದ ವಿರುದ್ಧ ಸೆಡೆದಿದ್ದಾರೆ. 3 ತಿಂಗಳಿಂದ ಬ್ಯಾಂಕ್ಗೆ ಅಲ್ಲದ್ರು ಹಣ ಮಾತ್ರ ಜಮೆ ಆಗಿಲ್ಲ. ಹಣ ಬಾರದಕ್ಕೆ ಹಲವು ಜಿಲ್ಲೆಯ ಮಹಿಳೆಯರು ಕಣ್ಣೀರಾಗ್ತಿದ್ದಾರೆ. ಮನೆ ಬಾಡಿಗೆ, ಆಸ್ಪತ್ರೆ, ಇತರೆ ಖರ್ಚಿಗಾಗಿ ಬಳಕೆ ಆಗ್ತಿದೆ ಹಣ. ಈಗ ಬಾರದಿದ್ದಕ್ಕೆ ಮಹಿಳೆಯರು ಕಂಗಲಾಗಿದ್ದಾರೆ. ಹೀಗಾಗಿ ರಾಜ್ಯದ ಮಹಿಳೆಯರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಣ ಕೊಡ್ತಿದ್ದೇವೆ ಅಂತ ಸರ್ಕಾರ ಸಬೂಬು ಹೇಳ್ತಿದೆ ಅನ್ನೋದು ಕೆಲವರ ವಿಪಕ್ಷಗಳ ಆರೋಪ. ಇನ್ನು ಈ ಸಂಬಂಧಪಟ್ಟಾಗೆ ವಿಪಕ್ಷದವರು ಕೂಡ JDS ಹಾಗೂ BJಪಿಯವರು ಕೂಡ ಟೀಕೆ ಮಾಡ್ತಿದ್ದಾರೆ. ಹಣ ಹಾಕ್ತೀವಿ ಅನ್ನೋದು 3 ತಿಂಗಳಿಗೋ 4 ತಿಂಗಳಿಗೋ ಹಾಕೋದು, ಜನಕ್ಕೆ ತೊಂದರೆ ಕೊಡೋದು ಯಾಕೆ ಅಂತ. ಇನ್ನು ಕೆಲವು ತಿಂಗಳಿಂದ ಅನ್ನಭಾಗ್ಯ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೇಳಿದಾಗ 3 ತಿಂಗಳಿಂದ ಬಂದಿಲ್ಲ, ಈ ಹಣವನ್ನು ನಾವು ಹಾಕ್ತೇವೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ನಾವು ನೋಡಿದಂಗೆ ನಡಿತೀವಿ, ಹಾಕ್ತೀವಿ ಅಂತ. ಆದರೆ ಗೊತ್ತಿರಲಿ, ಬೆಳಗ್ಗೆ ಊಟ ಬೆಳಗ್ಗೆಗೆ, ಮಧ್ಯಾಹ್ನದ ಊಟ ಮಧ್ಯಾಹ್ನಕ್ಕೆ, ರಾತ್ರಿ ಊಟ ರಾತ್ರಿಗೆ ಹಾಕಬೇಕು. ಇವತ್ತು ಬೆಳಗ್ಗೆದ ಕೊಡದೆ, ಮಧ್ಯಾಹ್ನನೂ ಕೊಡದೆ, ರಾತ್ರಿಗೆ ಒಟ್ಟಿಗೆ 3 ಹೊತ್ತೊಂದು ಕೊಟ್ಟರೆ
ಒಂದೊತ್ತು ಮಾತ್ರ ತಿನ್ನೋಕ್ಕೆ ಸಾಧ್ಯ. ಹಣ ಅಂದಾಗ ಅವತ್ತಿನ ಅನಿವಾರ್ಯತೆ, ಚೀಟಿ ಕಟ್ಟಬೇಕು, ಸಂಘಕ್ಕೆ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಔಷಧಿ ತರಬೇಕು, ಅವೆಲ್ಲ ಇರ್ತವೆ ಕಮಿಟ್ಮೆಂಟ್ಗಳು. ಯಾಕೆಂದರೆ ಬರುತ್ತೆ ಅನ್ನೋ ಗ್ಯಾರಂಟಿ ತಾನೆ, ಗ್ಯಾರಂಟಿ. ಆ ಗ್ಯಾರಂಟಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದೇ ಸಮಸ್ಯೆ. ಬಟ್ ಹೇಗಿದ್ರೂ ಕೊಡ್ತಾರೆ, ಯಾಕೆ ತಡ ಅಂತ. ಕೊಡದೆ ವಂಚನೆ ಮಾಡಿದವ್ರು ಓಕೆ, ಕೊಟ್ಬಿಟ್ಟು ಯಾಕೆ ಬಯಸ್ಕೋಬೇಕು ಜನಗಳ ಹತ್ರ? ಕೊಡದೆ ಬಯಸ್ಕೊಳ್ಳೋದು ಒಂಥರ, ಕೊಡ್ತಾನೂ ಯಾಕೆ ಬಯಸ್ಕೋಬೇಕು ಅಂತ. ಇನ್ನೂ ಯಾರೋ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಅಂತ ಕಾಣುತ್ತೆ ಸಂಬಂಧಪಟ್ಟವರು. ಇನ್ನು ರಾಜ್ಯದ 9 ವಿಶ್ವವಿದ್ಯಾಲಯ ಮುಚ್ಚಲು ತೀರ್ಮಾನ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪದವೀಧರರಿಗೆ ಯುವ ನಿಧಿ ಗ್ಯಾರಂಟಿ ಘೋಷಿಸಿದ ರಾಜ್ಯ ಸರ್ಕಾರ ಇದೀಗ ಅದೇ ಪದವೀಧರರನ್ನ ರೂಪಿಸತಕ್ಕಂಥ ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಲು ಹೊರಟಿದ್ದು ಅಕ್ಷಮ್ಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕಲ್ಪಿಸಲು 10 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿತ್ತು ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅದನ್ನು ಮುಚ್ಚುವ ಮೂಲಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಕೊಳ್ಳಿ ಇಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಶಿಕ್ಷಣ ಸರ್ವರ ಮೂಲಭೂತ ಹಕ್ಕು, ಆದರೆ ರಾಜ್ಯ ಸರ್ಕಾರ ಇದನ್ನು ಕಸಿದುಕೊಳ್ತಿದೆ. ಒಂದೆಡೆ ಅರೆಬರೆ ಯುವ ನಿಧಿ ನೀಡುತ್ತೆ, ಇನ್ನೊಂದೆಡೆ ವಿದ್ಯಾರ್ಥಿಗಳ ಶಿಕ್ಷಣ ಮೊಟಕುಗೊಳಿಸಲು ನೋಡುತ್ತಿದೆ. ಇದರಿಂದಾಗಿ ಶಿಕ್ಷಣದ ಮೂಲಭೂತ ಹಕ್ಕಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿವಿಗಳನ್ನು ಆದಾಯದ ಮೂಲ ಮತ್ತು ಒಂದು ಸರಕನ್ನಾಗಿ ನೋಡ್ತಿರುವುದು ಖಂಡನೀಯ. ವಿವಿಗಳು ಆರ್ಥಿಕ ಮತ್ತು ಅಗತ್ಯ ಭೂಮಿಯ ಕೊರತೆ ಎದುರಿಸುತ್ತಿವೆ ಎಂಬ ಕುಂಟು ನೆಪ ಒಡ್ಡುವ ಈ ಸರ್ಕಾರವೇ ಮೊದಲು ಆರ್ಥಿಕ ಸಂಕಷ್ಟದಲ್ಲಿದೆ. ಹಾಗಾಗಿ ಇಂಥ ಕ್ರಮಕ್ಕೆ ಮುಂದಾಗ್ತಿದೆ ಅಂತ ಟೀಕಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಯ ಕುರಿತು ಪರಿಶೀಲನಾ ಸಭೆ ನಡೆಸುವ ಮೊದಲು ತಮ್ಮದೇ ಸರ್ಕಾರ ಮತ್ತು ಇಲಾಖೆಗಳ ಆರ್ಥಿಕ ಸ್ಥಿತಿಯನ್ನು ನಿರ್ಣಯಿಸಬೇಕು ಅಂತ ಸಲಹೆಯನ್ನು ಕೊಟ್ಟರು. ಪಾಕಿಸ್ತಾನದವ್ರು ಕಾಂಗ್ರೆಸ್ ಇದ್ದ ಹಳಿ ಹಿಡ್ಕೊಂಡು ಹೋದ್ರೆ UN ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆಯೊಳಗೆ ನಾವು ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ PFI ಈ ಥರದ್ದೇನು ಬ್ಯಾಂಡ್ ಆರ್ಗನೈಸೇಷನ್ ಅದ್ರ ಜನ ಇದ್ದಾರೆ, ಅದನ್ನು ಅವರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ RSS ಹೆಸರನ್ನು ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೇಶವನ್ನು ಮಾರಿಯಾದರೂ, ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು, ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ, ಇದು ಸಮಾಜ ಗಮನಿಸಬೇಕಿದೆ, ಜನ ಗಮನಿಸಬೇಕು. ಜೋಶಿ ಹೇಳೋದು ಕರೆಕ್ಟ್. ಈಗ ನಮ್ಮಲ್ಲಿ ಏನು ಅಂತ ನೋಡೋ, ಫಸ್ಟ್ ಏನು ಕೊಡಬೇಕು? ಈಗ ಯುವ ನಿಧಿ ಯಾವಾಗ ಪದವೀಧರ ಆದ್ಮೇಲೆ ತಾನೇ ಕೊಡೋದು. ಯೂನಿವರ್ಸಿಟಿಗಳನ್ನೇ ಮುಚ್ಕೊಂಡು ಬಂದರೆ ಏನು ಕತೆ? ಯಾಕಂದರೆ ಅವಾಗಲೇ ಅಪ್ಗ್ರೇಡ್ ಮಾಡಿ ಅವಾಗಲೇ ಕೆಲಸ ನಡೀತಾ ಇರೋವನ್ನ ಮತ್ತೆ ಆಗಲ್ಲ ಅಂತ ನಿಲ್ಸೋದಿದೆಯಲ್ಲ, ಅದು ನೋಯಿಸ್ತಂಗೆ ಜನಗಳಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಮಂಡ್ಯ ವಿವಿ, ನಮ್ಮ ಜಿಲ್ಲೆ ವಿವಿ, ಅದನ್ನು ಕೂಡ ನಿಲ್ಸಕ್ಕೆ ಹೊರಟವ್ರೆ. ಮೈಸೂರು ವಿವಿ ಅದ್ರ ಬಗ್ಗೆ ಖುಷಿದೆ ಇಲ್ಲ ಅಂತೇನಲ್ಲ, ಬಟ್ ನಮ್ಮದು ಬೇಕಲ್ಲ. ಈಗ ಅದು ಮೈಸೂರು ವಿವಿ ಹೆಸರಾಗಿದೆ, ಇತಿಹಾಸ. ಮಂಡ್ಯ ವಿವಿನ ಹೆಸರಾಗದೇನೋ ನಮ್ಮ ಜಿಲ್ಲೆ ಬಂದಾಗ, ಚಾಮರಾಜನಗರ, ಹಿಂಗೆ 9 ವಿವಿಗಳನ್ನ ನಿಲ್ಲಿಸಿದ್ದಾರೆ. ನೋಡೋಕೆ ಮುಂದೇನು ಅಂತ. ಇನ್ನು ಈ 11 ವರ್ಷ ಆಯಿತು ವಿಶ್ವಗುರು ನೋಡಿ ಸಾಕಾಗಿದೆ, ಅವರ ಕೆಳಗಿಳಿಸಿ ಅನ್ನೋದು ಸಚಿವ ಸಂತೋಷ್ ಲಾಡ್ ವ್ಯಂಗ್ಯ. ಯಾಕೆ ಕಾರಣ, ಸಂತೋಷ್ ಲಾಡ್ ಸುಮ್ಮನೆ ನಿಲ್ತಾ ಇಲ್ಲ, ಡೈರೆಕ್ಟಾಗಿ ಮೋದಿಗೆ ಇಡ್ತಾರೆ ಗುರಿನ. ಮೋದಿ ಇಲ್ಲಿ ಸಿದ್ದರಾಮಯ್ಯನವ್ರು ಇಳಿಸ್ಬೇಕು, DK ಇಳಿಸ್ಬೇಕು, ಅಧ್ಯಕ್ಷ ಸ್ಥಾನದಿಂದ ಚರ್ಚೆ ಆಗ್ತಾ ಇತ್ತು. ಸಂತೋಷ್ ಲಾಡ್ ಡೈರೆಕ್ಟಾಗಿ ಮೋದಿ ಇಳಿಸೋಕೆ ಹೊರಟವ್ರೆ. ಹೌದು, 11 ವರ್ಷ ವಿಶ್ವಗುರು ನೋಡಿದ್ದೇವೆ, ಅವರನ್ನ ಕೆಳಗಿಳಿಸಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಿ ಮಾಡಿದ್ರು, ನಮ್ಮ ಅಭ್ಯಂತರವಿಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸೋಮವಾರ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ನೇತೃತ್ವದ NDA ಸರ್ಕಾರದಲ್ಲಿ ಸಂಕಟ ಇದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಿಜೆಪಿ ಸಚಿವರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಪ್ರಧಾನಿ ಸ್ಥಾನಕ್ಕೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಬದಲಿಸಬಹುದು ಅಂತ ಹೇಳಿದರು. ಬಿಜೆಪಿ ನಾಯಕರು ಮೋದಿ ಸಾಧನೆ ಬಗ್ಗೆ ಮಾತ್ರ ಮಾತನಾಡ್ತಿದ್ದಾರೆ, ಆದರೆ ಯಾರೂ ಉಳಿದ ನಾಯಕರ ಸಾಧನೆ ಬಗ್ಗೆ ಮಾತನಾಡ್ತಿಲ್ಲ. ಕೇಂದ್ರದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ, ಹಾಗಾಗಿ ಪ್ರಧಾನಿ ಮೋದಿ ಬದಲಾವಣೆ ಆಗಬಹುದು ಎಂಬ ಚರ್ಚೆ ಇದೆ. ಈ ಬಗ್ಗೆಯೂ ನೀವು ಕೇಳಬೇಕು ಅಂತ ಹೇಳಿದರು. ಇವರು ಮೀಡಿಯಾದವರು ಎಲ್ಲ ನಮ್ಮವ್ರು ನಿಂತ್ಕೊಂಡು CM ಬದಲಾವಣೆ, KPCC ಬದಲಾವಣೆ, ಫಸ್ಟ್ ಮೋದಿ ಬದಲಾವಣೆ ಆಗ್ತಾರೆ ನೋಡಿ ಅನ್ನೋ ದಾಟಿಲ್ ಹೇಳ್ತಾರೆ. ಸಂತೋಷ್ ಲಾಡ್ ಡೇರ್ ಡೆವಿಲ್ ಮನುಷ್ಯ, ಇದ್ದಂಗೆ ಅನ್ಸಿದ್ನ ಯಾವುದೇ ಫಿಲ್ಟರ್ ಇಲ್ಲದೆ ಮುಲಾಜಿಲ್ಲದೆ ಮಾತಾಡ್ಬಿಡುತ್ತೆ ಮನುಷ್ಯ. ಆದರೆ ITED ಅವರೆಲ್ಲರ ಒಂದು ರೇಡ್ ಗೇಟ್ ಮಾಡ್ಬಿಟ್ರೆ ಏನು ಮಾಡೋರು? ಕಾಂಗ್ರೆಸ್ ಅವರು ಹೇಳ್ತಾನೆ ಇದನ್ನು. ITEDನ ಯಾರು BJP ಸರ್ಕಾರದಿಂದ ಮಾತಾಡ್ತಾರೆ, ಸಿಡಿದು ಹೇಳ್ತಾರೆ, ಅವ್ರ ಮೇಲೆ ITED ರೇಡ್ ಮಾಡ್ತಾರೆ ಅಂತ. ಅದ್ಯಾವುದು ಭಯ ಇಲ್ಲದೆ ಮನುಷ್ಯ ಸಂತೋಷ್ ಲಾಡು ನರೇಂದ್ರ ಮೋದಿ ವಿರುದ್ಧ ಸಮರ ಸಾರೋರೆ. ಎಸ್, ಗೊತ್ತಿಲ್ಲ ಏನು ಕತೆ. ಇಂಟ್ರ್ ಕರೆದ್ಬಿಟ್ಟು ಒಂದ್ಸಲ ಮಾತಾಡ್ಸ್ಬೇಕು ಅವ್ರನ್ನ. ಇನ್ನು ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕೊನೆಗೂ ಕೂಡಿ ಬಂದಿದೆ ಕಾಲ. ಯಾವಾಗ ಎಲೆಕ್ಷನ್ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕಾಲ ಕೂಡಿ ಬಂದಿದ್ದು ಮೇ ತಿಂಗಳ ಬಳಿಕ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸೋದಾಗಿ ಹೈಕೋರ್ಟ್ಗಿಂದು ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. 3 ವರ್ಷಗಳಾದರೂ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ನಡೆಸದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಎಂದು ನಡೆದಿದ್ದು, ಈ ವೇಳೆ
ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮೇ ತಿಂಗಳ ಬಳಿಕ ಎಲೆಕ್ಷನ್ ನಡೆಸೋದಾಗಿ ಸ್ಪಷ್ಟಪಡಿಸಿದರು. ಈ ಹೇಳಿಕೆ ದಾಖಲಿಸಿಕೊಂಡು ಹೈಕೋರ್ಟ್ ಅರ್ಜಿ ಇತ್ಯರ್ಥಪಡಿಸಿತು. 3 ವರ್ಷಗಳಾದರೂ ಸಹ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆಯನ್ನು ಇಂದು ಕೈಗೆತ್ತಿಕೊಂಡು ಹೈಕೋರ್ಟ್ ಮುಂದೆ ಸರ್ಕಾರ ಮೀಸಲಾತಿ ಪಟ್ಟಿ ನೀಡಿದರೆ ವೇಳಾಪಟ್ಟಿ ಪ್ರಕಟಿಸಲಾಗುವುದು ಅಂತ ಚುನಾವಣಾ ಆಯೋಗದ ಪರ ಹಿರಿಯ ವಕೀಲ ಕೆಎನ್ ಪಣೀಂದ್ರ ಹೇಳಿದರು. ಬಳಿಕ ಇದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಪ್ರತಿಕ್ರಿಯಿಸಿ ಮೇ ತಿಂಗಳೊಳಗೆ ಮೀಸಲಾತಿ ನೀಡೋದಾಗಿ ಸ್ಪಷ್ಟಪಡಿಸಿದರು. ಏನೇ ಆಗಲಿ ಮೇ ಅಂತ್ಯದೊಳಗೆ ಮೀಸಲಾತಿ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ಕೊಡಲಾಗುವುದು. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸಬಹುದು ಅಂತ ತಿಳಿಸಿದರು. ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಈ ಹೇಳಿಕೆಯನ್ನು ದಾಖಲಿಸಿಕೊಂಡ ಕರ್ನಾಟಕ ಹೈಕೋರ್ಟ್ ಅರ್ಜಿ ಇತ್ಯರ್ಥಪಡಿಸಿತು. ಈ ಮೂಲಕ ನೆನೆಗುದ್ದಿಗೆ ಬಿದ್ದಿದ್ದ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕೊನೆ ಕಾಲ ಕೂಡಿ ಬಂದಂತಾಗಿದೆ. ಅಂದರೆ MLAಗಳು ಯಾವ ಪಾರ್ಟಿ ಎಲ್ಲ ಪಾರ್ಟಿಯವರೆಗೂ ಬೆಂಗಳೂರಲ್ಲಿರೋ MLAಗಳಿಗೆ BBMP ಚುನಾವಣೆ ಬೇಡ, ಬೆಂಗಳೂರು ಬಿಟ್ಟು ಹೊರಗಡೆವರೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ. ಯಾಕೆಂದರೆ ಇನ್ನೊಬ್ಬ ಆಲ್ಟರ್ನೇಟಿವ್ ಉಟ್ಟುಬಿಟ್ರೆ ಅಧಿಕಾರ ವಿಕೇಂದ್ರೀಕರಣ ಎಲ್ಲ ನಮ್ಮ ಕೈಲೇ ಇರಬೇಕು ಅಂತ ಬಯಸ್ತಾರೆ. ಅದರ ಪರಿಣಾಮ ಯಾವ ಸರ್ಕಾರ BJPಯವರು ಮಾಡಲಿಲ್ಲ, ಇವರು ಮಾಡಲಿಲ್ಲ. ಹಾಗಾಗಿ ಈ ಬೆಂಗಳೂರು MLAಗಳಿಗೆ BBMP ಎಲೆಕ್ಷನ್ ಬೇಡ, ರೂರಲ್ MLAಗಳಿಗೆ ಜಿಲ್ಲಾ ಪಂಚಾಯತಿ TP ಬೇಡ ಅನ್ನೋಂಗೆ ಆಗಿದೆ. ಅಧಿಕಾರ ವಿಕೇಂದ್ರೀಕರಣ ಜನಗಳ ಕೆಲಸ ಆಗಲಿ, ಎಲ್ಲ ಇಂಪ್ಲಿಮೆಂಟ್ ಆಗಲಿ ಕೆಲಸ ಅಂತಿರೋದು. ಆದರೆ ಇವ್ರಿಗೆ ಬರೋ ಫಂಡು ಇಂಪ್ಲಿಮೆಂಟು ಅವ್ರ ಕೈಗೆ ಸಿಗಬೇಕೆಲ್ಲ ಅನ್ನೋ ಕಾರಣಕ್ಕೆ ಏನೋ ಹಿಂಗೆ ಮಾಡ್ತಾವ್ರೆ ಅಂತ ಕಾಣುತ್ತೆ. ಬಟ್ ಕೋರ್ಟ್ ಕೇಳವ್ರೆ, ಮಾಡ್ತಾರ ನೋಡ್ಬೇಕು ಹೆಂಗೆ ಅಂತ. ಏನು ಸಮಾರಂಭಗಳಿಗೆ ಮದ್ಯ ಪೂರೈಕೆಗೆ ಅನುಮತಿ ಕಡ್ಡಾಯಗೊಳಿಸಿದ ಅಬಕಾರಿ ಇಲಾಖೆ ಕೊಡಗಿನಲ್ಲಿ ಆಕ್ರೋಶ. ಕೊಡಗು ಜಿಲ್ಲೆಯಲ್ಲಿ ವಿವಿಧ ಸಭೆ ಸಮಾರಂಭಗಳು, ವಿವಾಹಗಳು, ಮದ್ಯ ಪೂರೈಕೆಗೆ ಅನುಮತಿ ಕಡ್ಡಾಯಗೊಳಿಸಿ ಅಬಕಾರಿ ಇಲಾಖೆ ಆದೇಶ ಹೊರಡಿಸಿದೆ. ಕಲ್ಯಾಣ ಮಂಟಪ, ಹೋಮ್ ಸ್ಟೇ, ರೆಸಾರ್ಟ್ ಸೇರಿದಂತೆ ವಿವಿಧೆಡೆ ನಡೆಯುವ ಸಭೆ ಸಮಾರಂಭ, ಮದುವೆ, ನಾಮಕರಣ ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಅನುಮತಿ ಇಲ್ಲದೆ ಮದ್ಯ ಪೂರೈಕೆ ಮಾಡುವಂತಿಲ್ಲ. ಸಮಾರಂಭ ಆಯೋಜಿಸುವವರು ಸಂಬಂಧಪಟ್ಟ ಇಲಾಖೆಯಿಂದ CL5 ಸನ್ನದು ಪಡೆದು ಮದ್ಯ ಪೂರೈಸಬಹುದು ಅಂತ ಅಬಕಾರಿ ಇಲಾಖೆ ಸ್ಪಷ್ಟಪಡಿಸಿದೆ. ದಿನವೊಂದಕ್ಕೆ 11,500 ರು ಪಾವತಿಸಿ ಅನುಮತಿ ಪಡೆಯಬಹುದು ಎಂದು ಇಲಾಖೆ ತಿಳಿಸಿದೆ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಮದ್ಯ ಪೂರೈಕೆ ಮಾಡಲು CL5 ತಾತ್ಕಾಲಿಕ ಅನುಮತಿ ಪಡೆಯುವುದು ಹೊಸ ನಿಯಮವೇನಲ್ಲ. ಹಲವು ದಶಕಗಳಿಂದಲೇ ಈ ನಿಯಮ ಎಲ್ಲ ಕಡೆ ಜಾರಿಯಲ್ಲಿದೆ. ಆದರೆ ಕೊಡಗು, ಚಿಕ್ಕಮಗಳೂರು ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಮದುವೆ ಸೇರಿದಂತೆ ವಿವಿಧ ಸಮಾರಂಭಗಳಲ್ಲಿ ಮದ್ಯ ಪೂರೈಸುವುದು ಒಂದು ಸಂಪ್ರದಾಯವಾಗಿದೆ. ಇದು ಬೆಳ್ಕೊಂಡು ಕೂಡ ಬಂದಿದೆ. ಹೀಗಾಗಿ ಈ ನಿಯಮಗಳನ್ನು ಕಡ್ಡಾಯಗೊಳಿಸಿರಲಿಲ್ಲ. ಆದರೆ ಇದೀಗ ಈ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಮಡಿಕೇರಿ ಅಬಕಾರಿ ಆಯುಕ್ತ ನಾಗೇಶ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಸಮಾರಂಭಗಳಿಗೆ ಕೊಡಗಿನ ಮೂಲಕ ಮೂಲ ನಿವಾಸಿಗಳು ಸಾಮಾನ್ಯವಾಗಿ ಯಥೇಚ್ಛವಾಗಿ ಮದ್ಯ ಪೂರೈಕೆ ಮಾಡ್ತಾರೆ. ಬಡವರೇ ಆಗಲಿ, ಶ್ರೀಮಂತರೇ ಆಗಲಿ, ಮದ್ಯ ಪೂರೈಕೆ ಮಾಡುವುದು ಇತ್ತೀಚಿನ ಕೆಲ ದಶಕಗಳಿಂದ ಸಂಪ್ರದಾಯವಾಗಿ ಬೆಳೆದುಕೊಂಡು ಬಂದಿದೆ. ಹೀಗಾಗಿ ಯಾರು ಕೂಡ ಮದ್ಯ ಪೂರೈಕೆಗೆ ಅನುಮತಿ ಪಡೆಯುತ್ತಿರಲಿಲ್ಲ. ಎಲ್ಲವೂ ಸಹಜವಾಗಿ ನಡೆದು ಹೋಗ್ತಿತ್ತು. ಚುನಾವಣಾ ಸಮಯದಲ್ಲಿ ಮಾತ್ರ ಸಮಾರಂಭಗಳಲ್ಲಿ ಮದ್ಯ ಹಂಚಲು ಅನುಮತಿ ಕಡ್ಡಾಯಗೊಳಿಸಲಾಗುತ್ತಿತ್ತು. ಆದರೆ ಇದೀಗ ಅಬಕಾರಿ ಇಲಾಖೆ CL5 ಸನ್ನದು ಕಡ್ಡಾಯಗೊಳಿಸಿರೋದು ಬಹಳಷ್ಟು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. 50 ಜನರನ್ನು ಸೇರಿಸಿ ಮಾಡುವ ಪುಟ್ಟ ನಾಮಕರಣ ಸಮಾರಂಭಕ್ಕೆ 11,500 ತೆತ್ತು ಅನುಮತಿ ಪಡೆಯುವುದು ಎಷ್ಟು ಸರಿ ಅಂತ ಜಿಲ್ಲೆಯ ನಾಗರಿಕರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆಯೂ ಒಮ್ಮೆ ಇದೇ ರೀತಿ ಸನ್ನದು ಕಡ್ಡಾಯಗೊಳಿಸಿ ಆದೇಶ ಮಾಡಿದ್ದಾಗ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆ ಸಂದರ್ಭ ಆದೇಶವನ್ನು ಹಿಂದಕ್ಕೆ ಪಡೆಯಲಾಗಿತ್ತು. ಈಗಲೂ ಈ ನಿಯಮಕ್ಕೆ ಪಕ್ಷಾತೀತ ವಿರೋಧ ವ್ಯಕ್ತವಾಗ್ತಾ ಇದೆ. ಅಬಕಾರಿ ಇಲಾಖೆಯ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡೋದಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಪೊನ್ನಣ್ಣ ತಿಳಿಸಿದ್ದಾರೆ. ಏನು ಪಾಪ ಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗು ಭಾಗದಲ್ಲಿ ಸಣ್ಣ ಪುಟ್ಟ ಯಾವುದೇ ಸಮಾರಂಭ ಆದರೂ ನಮ್ಮ ಕಡೆ ಜ್ಯೂಸ್ ಕೊಟ್ಟರೆ ಅಲ್ಲಿ ಮದ್ಯ ಪೂರೈಕೆ ಅಂದರೆ ನಮ್ಮ ಕಡೆನೇ ಉಳಿದದ ಕಡೆ. ಸೊ ಹಾಗಾಗಿ ಅದಕ್ಕೂ ಹಿಂಗೆ ಕಲ್ಲಾಕ್ಬಿಟ್ರೆ ಹೆಂಗೆ ಅಂದರೆ ಸರ್ಕಾರಕ್ಕೆ ಹಣದ ಕೊರತೆ ಆದಂಗೆ ಕಾಣ್ತಿದೆ. ಅದಕ್ಕೆ ಬರೋ ಮೂಲ ಎಲ್ಲ ಕಲೆಕ್ಟ್ ಮಾಡೋಣ ನಿಂತಂಗೆ ಅವರೇ ನೋಡಬೇಕು. ಪೊಲೀಸರಿಗೆ ಉದ್ಯೋಗವೇ ಇಲ್ಲ, ಬರೀ ವಸೂಲಿ ಮಾಡೋದು ಕೆಲಸ ಹಿಂಗಂತ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೆಂಡಾಮಂಡಲ ಆಗವ್ರೆ. ಯಾಕೆ ಈ ಮಾತು ಯಾಕೆ ಹೇಳಿದ್ರು? ಪೊಲೀಸರಿಗೆ ಉದ್ಯೋಗವೇ ಇಲ್ಲ, ವಾಹನಗಳನ್ನು ಹಿಡಿಯೋದು, ದುಡ್ಡು ವಸೂಲಿ ಮಾಡೋದು ಅಂತ ಇದೇ ಕೆಲಸ ಮಾಡ್ಕೊಂಡವ್ರೆ ಅಂತ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಾಗ್ದಾಳಿ ಮಾಡಿದ್ದಾರೆ. ಧಾರವಾಡ ಹೊರವಲಯದಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ರಸ್ತೆಯಲ್ಲಿ ನಿಂತು ವಾಹನಗಳನ್ನು ಲೂಟಿ ಮಾಡ್ತಿದ್ದಾರೆ, ಟಮ್ಗೆ 50,000 ದಂಡ ಹಾಕ್ತೀರಿ ಅಂತ ಗರಂ ಆಗಿದ್ದಾರೆ. ದಾಖಲೆ ಪರಿಶೀಲಿಸಿ ಅಭ್ಯಂತರ ಇಲ್ಲ, ಆದರೆ ಎಲ್ಲ ದಾಖಲೆ ಇದ್ರು ಒಂದು ಹಿಡ್ಕೊಂಡು ಕೂರ್ತೀರಿ. ಈ ಪೊಲೀಸರಿಂದ ವಾಹನ ಸವಾರರು ಬೇಸತ್ತು ಹೋಗಿದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ನಾಟ್ ಓನ್ಲಿ ಧಾರವಾಡ ಅಲ್ಲ ವಿನಯ್ ಕುಲಕರ್ಣಿ ಸಾಹೇಬ್ರೆ, ಇಡೀ ರಾಜ್ಯಾದ್ಯಂತ ಇದೇ ಕಥೆ ಆಗಿದೆ. ಸರ್ಕಾರ ಬೇರೆ ಬೇರೆ ಭಾಗ್ಯಗಳನ್ನ ಕೊಡೋದ್ಬಿಟ್ಟು ಆ DL ಒಂದು ಎಂಟ್ರಿ ತಗೊಂಡು ಹೆಲ್ಮೆಟ್ ಇಲ್ವಾ, ಹೆಲ್ಮೆಟ್ ಫ್ರೀ ಕೊಡಿ, ಇನ್ಶೂರೆನ್ಸ್ ಇಲ್ವಾ, ಇನ್ಶೂರೆನ್ಸ್ ಮಾಡಿಸಿ, DL ಇಲ್ವಾ, DL ಕೊಡಿ. ಎಷ್ಟು ಖರ್ಚಾಗ್ಬಿಡುತ್ತೆ? ಒಂದು ಹೆಲ್ಮೆಟ್ 1,000 ರೂಪಾಯಿ, ಒಂದು DLಗೆ 2 ಹೆಲ್ಮೆಟ್ ಕೊಡಿ. ಒಂದು ವೆಹಿಕಲ್ ಇನ್ಶೂರೆನ್ಸು 1,000, 2,000 ಟೂ ವೀಲರು ಅಲ್ವಾ?
ಲೈಸೆನ್ಸಿಂಗೆಲ್ಲ ಲೆಕ್ಕ ಹಾಕೊಂಡು 5,000 ರೂಪಾಯಿ ಬೀಳ್ತದಪ್ಪ ಒಂದು ಫ್ಯಾಮಿಲಿ ಕೊಟ್ಟರೆ. ಇಲ್ಲಿ ಗೃಹಲಕ್ಷ್ಮಿಲಿ 24,000 ವರ್ಷಕ್ಕೆ ಹಾಕೋದ್ರ ಬದಲು ಅಟ್ಲೀಸ್ಟ್ ಹಂಗೆ ಕೊಟ್ಟರೆ ಆಗುತ್ತೆ. ಆ ಗಂಡದಿರು ಹಿಂಗೆ ಬೈಕೊಳ್ಳೋದು, ಮನೆಗೆ ನಿಮ್ಗೆ 2,000 ಕೊಡ್ತಾರೆ, ನಮಗೆ ಸಿಕ್ತಾಗೆಲ್ಲ ಹಿಡಿತಾರಲ್ಲ. ಸರ್ಕಾರ ಈ ಯೋಜನೆಗಳನ್ನ ಮಾಡಬೇಕಾಗಿತ್ತು. ಕರೆಕ್ಟ್ ವಿನಯ್ ಕುಲಕರ್ಣಿ ಅವ್ರು ಹೇಳೋದು. ನಾನು ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ, ಊರಿಗೆ ಹೋಗಿದ್ದಾಗಲೂ ಅಷ್ಟೇ. ಅಲ್ಲಿ ಕೊಲ್ಲಿ ಸರ್ಕಲ್ ಹತ್ರ ಅಲ್ಲಿ ಒಂದು ಮೇಲೆ ಹೋಗ್ಬೇಕಲ್ಲಿ ಬ್ರಿಡ್ಜ್ ಕೆಳಗಡೆ, ಅಲ್ಲೂ ಗಾಡಿಗಳು ಹಾಕೊಂಡು ಕೂತವ್ರೆ ಟ್ರಾಫಿಕ್ ಅವರು, ಹೋಗಿ ಬರೋರು ಅಡ್ಡ ಹಾಕೊಂಡು. ಅಟ್ಲೀಸ್ಟ್ ಇಲ್ಲ ಅಂದರೆ ಅವ್ರದ್ದು DL ಎಂಟ್ರಿ ತಗೊಂಡು ಫ್ರೀ ಹೆಲ್ಮೆಟ್ ಕೊಡಿ ಅವ್ರಿಗೆ. ಫ್ರೀ ಹೆಲ್ಮೆಟ್ ಕೊಟ್ಟು 2ನೇ ಸರಿ ಹೆಲ್ಮೆಟ್ ಕೊಟ್ಟರು ಹಾಕ ಬಂದಿಲ್ಲ ಅವನು ಅಂತಂದರೆ ಹಾಕಿ ಫೈನ್ ಅವನಿಗೆ ಅಲ್ವಾ. ಸೊ ಹಾಗಾಗಿ ಸರ್ಕಾರ ಬೇಸಿಕ್ಕಾಗಿ ಏನು ಮಾಡಬೇಕು ಆ ಕೆಲಸಗಳು ಮಾಡಿದ್ರೆ ಬೇರೆದೆಲ್ಲ ಮಾಡುತ್ತೆ ಅನ್ನೋದು ಒಂದಷ್ಟು ಬೇಸರ ಇದೆ. ಆದರೆ ಪೊಲೀಸ್ ಇಲಾಖೆ ಸರ್ಕಾರದ ಬಗ್ಗೆ ಹೌದು, ನೀವು ಹೆಲ್ಮೆಟ್ ಹಾಕೋದು ಪೊಲೀಸರು ನೋಡಲಿ ಅಂತಲ್ಲ, ನಮ್ಮ ಸುರಕ್ಷತೆಗೆ ಆ ಅಪಘಾತ ಆದರೆ ತಲೆ ಏನೋ ಡ್ಯಾಮೇಜ್ ಆಗಬಾರ್ದು, ಬದುಕಬೇಕು ಅಂತ ಸರ್ಕಾರ ಇಂಥ ವ್ಯವಸ್ಥೆ ಮಾಡಲಿ. ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ವಾ, ಹೆಲ್ತ್ ಇನ್ಶೂರೆನ್ಸ್ ಕೊಡಿ. ವೆಹಿಕಲ್ ಇನ್ಶೂರೆನ್ಸ್ ಇಲ್ವಾ, ಕೊಡಿ. ಹೆಲ್ಮೆಟ್ ಕೊಡಿ, ಎಜುಕೇಷನ್ ಕೊಡಿ. ತಹಶೀಲ್ದಾರ್ ಆಫೀಸರ್ಲಿ 50 ರೂಪಾಯಿ 100 ರೂಪಾಯಿ 1000 ಅವು ಬಿಟ್ಬಿಡಿ, ಅವು ಫ್ರೀ ಮಾಡಿ. ಇಲ್ಲೆಲ್ಲೋ ಬೇರೆ ಥರ ಹಣ ಕೊಡೋದು, ಅವ್ರ ಕೆಲಸಗಳನ್ನ ಫ್ರೀ ಮಾಡಿ. ಕೆಲಸಗಳನ್ನ ಫ್ರೀ ಮಾಡೋರಾಗುತ್ತಲ್ಲ, ಅಲ್ಲಿ 50 ರೂಪಾಯಿಗೆ 500 ರೂಪಾಯಿ 5,000 ಇಸ್ಕೊಳ್ಳೋದು, ಇಲ್ಲ ಅಡ್ಡಾಕೊಂಡು ನಿಂತ್ಕೊಳ್ಳೋದು. ಅದ್ರ ಬದಲು ನೋಡಪ್ಪ ನಿನ್ಗೆ ಹೆಲ್ಮೆಟ್ ಕೊಟ್ಟಿದ್ದೀವಿ ನಾವು, ನೋಡಿ ನೀನು DL ಎಂಟ್ರಿ ಆಗೈತೆ, ಇಲ್ಲಿ ನಿನ್ನ ಗಾಡಿಗೆ ಎಂಟ್ರಿ ಆಗೈತೆ, ಹೆಲ್ಮೆಟ್ ಯಾಕೆ ಹಾಕಿಲ್ಲ, ಹಾಕಿ ಫೈನ್ ಹಾಕಿ ಫೈನ್ ಆವಾಗ. ಅಟ್ಲೀಸ್ಟ್ ಸರ್ಕಾರಕ್ಕೆ 5 ಗ್ಯಾರಂಟಿ ಕೊಟ್ಟಲ್ಲ, ಆಗಿ ಇದನ್ನು ಐಡಿಯಾ ಕೊಡಬೇಕಾಗಿತ್ತು, ಇದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಎಲ್ರಿಗೂ ಉಚಿತ ಶಿಕ್ಷಣ, ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸು, ಏನು ಐ ಥಿಂಕ್ 8-10,000 ಬರ್ಬೋದೇನೋ ಪಾಲಿಸಿ ಅಪ್ಪ. 24,000 ರೂಪಾಯಿ ಆ ಮನೆಗೆ ಗೃಹಲಕ್ಷ್ಮಿಲಿ ಹಾಕೋದ್ರ ಬದಲು 4 ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿರಾಗಿರೋದಲ್ಲ ಆ ಮನೆಗೆ ಅಲ್ವಾ, ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರಾಗಿರೋದಲ್ಲ ಸ್ಕೀಮ್ನ. ವಿನಯ್ ಕುಲಕರ್ಣಿ ಕೇವಲ ಧಾರವಾಡದಲ್ಲ, ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಪೊಲೀಸ್ನವ್ರು ಅಡ್ಡಾಗ್ತಿರ್ತಾರಪ್ಪ. ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಸರ್ಕಾರ ಅದಕ್ಕೆ ಬಂಡವಾಳ ಹಾಕಿದ್ರಾಗಿರೋದು. ಒಳ್ಳೆ ಮಾತು ಬರೋದಲ್ಲಿ ಆಟೋ ಡ್ರೈವರ್ ಜೀವ ಎಂಟ್ತಾರಪ್ಪ. ಆಟೋ ಡ್ರೈವರ್ಗೆ ಯಾಕೆ ಅವನ ಪಾಪ DL ಇಲ್ವೋ, ಕೊಡಿ DL ಫ್ರೀ, ಕೊಡಿ ಇನ್ಶೂರೆನ್ಸ್ನ. ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳಿ ಎಲ್ಲ ಕೊಟ್ಟಿಲ್ವಾ ಸರ್ಕಾರ, ಹಾಕು ಯೂನಿಫಾರ್ಮ್ನ ಅಂತ ಅಲ್ವಾ. ಅವ್ನಿಗೆ 8-10,000 ಇನ್ಶೂರೆನ್ಸ್ ಬರ್ಬೋದು ಆಟೋಗೆ ಅನ್ಕೋತೀನಿ, 5,000ದಿಂದ 10,000 ಕಟ್ಟಿ ಇನ್ಶೂರೆನ್ಸ್ನ. ಆಟೋದವ್ರನ್ನ ಜೀವ ಎಂಟ್ತಾರೆ ಪಾಪ. ಆ ರ್ಯಾಪಿಡೋ ಮಾಡೋರನ್ನ, ಝೊಮ್ಯಾಟೋದವರು, ಸ್ವಿಗ್ಗಿ ಅವ್ರನ್ನ ಜೀವ ಎಂಟ್ತಾರೆ ಬೆಂಗಳೂರು ಸಮೇತ. ಅಟ್ಲೀಸ್ಟ್ ಸರ್ಕಾರದಿಂದ ಅವ್ನಿಗೆ ಇನ್ಶೂರೆನ್ಸ್ ಕೊಡಿ, DL ಕೊಡಿ, ಹೆಲ್ಮೆಟ್ ಕೊಡಿ. ಕೊಟ್ಟ ಮೇಲೂ ಹಾಕೋಬಾರ್ದು, ಹಾಕಿ ಬರೋಣ 1,000 ಅಲ್ಲ 2,000 ಫೈನ್ ಹಾಕಿ. ಹೆಲ್ಮೆಟ್ ಕೊಟ್ಟರು ಯಾಕೆ ಹಾಕೋ ಬಂದಿಲ್ಲ ಗೂಬೆ ಅಂತ ಕೇಳಲಿ. ಕೊಟ್ಟಿಲ್ವಾ ಸರ್ಕಾರ ಹೆಲ್ಮೆಟ್ ಹಾಕಬಾ ಅಂತ ಅಲ್ವಾ. ಸೊ ಆ ಕೆಲಸ ಆಗಬೇಕು. ಅದಾಗದೆ ಹೋದ್ರೆ ಆಗಲ್ಲ. ಯಾವ್ಯಾವುದೋ ಮಾಡ್ತಾರೆ, ಇವನ್ನ ಮಾಡಬೇಕಾಗಿತ್ತು ಬೇಸಿಕ್ಕಾಗಿ. ಅಲ್ಲಿ ಕರೆಕ್ಟಾಗಿ ನಡೀತಾ ಇಲ್ಲ, ಕಾಸಿಲ್ಲ ಅಂತ ಯೂನಿವರ್ಸಿಟಿಗಳು ಕ್ಲೋಸ್ ಮಾಡ್ತಾರೆ, ಇಲ್ಲಿ ಇವಿಲ್ಲ ಅಂತಾರೆ. ಇವನ್ನ ಕೊಟ್ಟರೆ ಆಗತ್ತಪ್ಪ. ನೆಮ್ಮದಿಯಾಗಿ ಬದುಕಕ್ಕೆ ಏನು ಬೇಕೋ ಮಾಡಿಕೊಟ್ರೆ ಸಾಕು ಜನಗಳಿಗೆ. ಗಂಡಸರು ಹೆಂಗಸರು ಇಬ್ಬರಿಗೂ 50% ಇಳಿಸ್ಬಿಟ್ಟಿದ್ರಾಗಿರೋದು ರೇಟ. ಹೆಂಗಸರಿಗೆ ಫ್ರೀ ಮಾಡಿದ್ರು, ಗಂಡಸರಿಗೆ ರೈಸ್ ಮಾಡಿದ್ರು. ಸೊ ಹಾಗಾಗಿ ಆ ಗ್ಯಾರಂಟಿ ಕೊಟ್ಟಂಥ ಪುಣ್ಯಾತ್ಮ ಆಲೋಚನೆ ಮಾಡಿಕೊಟ್ಟಿದ್ರು. ಆ ಗ್ಯಾರಂಟಿ ಬಗ್ಗೆ ಬೇಸರ ಇಲ್ಲ, ಕೊಡಬೇಕಾದ್ರೆ ಆಲೋಚನೆ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ಏನೋ ಚುನಾವಣೆ ಗೆಲ್ಲಬೇಕು ಅಂತ ಘೋಷಣೆ ಮಾಡ್ಕೊಂಡು ಬಡಬಗ್ರಿಗೆ ಇನ್ನೊಂದು 1,000 ಜಾಸ್ತಿ ಕೊಡಿ. ಏನು ಮಾಡ್ಬೋದು ನೋಡಿ. BPL ಕಾರ್ಡ್ ಹೋಲ್ದಾರ್ ಎಲ್ರಿಗೂ ಗಂಡಸರು ಹೆಂಗಸರಿಗೆಲ್ಲ ಫ್ರೀ ಮಾಡಿದ್ರಾಗಿರೋದಪ್ಪ. ಎಲ್ಲ ಹೆಂಗಸರಿಗೆ ಅವ್ರು IAS ಆಫೀಸರು ಫ್ರೀ, IPS ಆದರೂ ಫ್ರೀ, KS ಆದರೂ ಫ್ರೀ, 50,000 ಸಂಬಳ ಬತ್ತಿದ್ರು ಫ್ರೀ, 2 ಲಕ್ಷ ಬಂದರೂ IT ಎಂಪ್ಲಾಯಿಗೂ ಹೆಣ್ಮಗು ಫ್ರೀ. ಏನದ್ರಿಂದ ಲಾಭ? ಎಲ್ಲ BPL ಕಾರ್ಡ್ ಹೋಲ್ದಾರು ತಗೊಳ್ಳಿ, ಅವ್ರಿಗೆ ಫ್ರೀ ಮಾಡಿ, ಗಂಡಸರಿಗೆ ಹೆಂಗಸರಿಗೆ ಎಲ್ರಿಗೂ. ಇಲ್ಲ ರೈತರಿಗೆ ಫ್ರೀ ಮಾಡಿ. ಆ ಸೆಗ್ಮೆಂಟ್ ಡಿವೈಡ್ ಮಾಡಿದ್ರಾಗಿರೋದು. ಪಾಪ ಅವ್ನು ಸ್ಕೂಲ್ಗೆ ಹೋಗಾಗ ಹುಡುಗ ಆದರೂ, ಕಾಲೇಜ್ಗೆ ಹೋಗೋ ಹುಡುಗ ಆದರೂ ಕಟ್ಟಬೇಕು, ಬಸ್ಸಲ್ಲಿ ಟಿಕೆಟ್ ತಗೋಬೇಕು ತುರಂತ. ಮತ ಗಳಿಕೆಯ ಲೆಕ್ಕಾಚಾರಗಳು ಎಲ್ಲರ ಬೀದಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಇನ್ನು ದೆಹಲಿ ಮುಖ್ಯಮಂತ್ರಿ ಹುದ್ದೆಗೆ ಬಿಜೆಪಿಯಲ್ಲಿ ಸೂಕ್ತ ನಾಯಕರ ಕೊರತೆ, ಹಂಗಾಮಿ CM ಆಪ್ ನಾಯಕಿ ಅತಿಶಿ ಟೀಕೆ. ದೆಹಲಿಯಲ್ಲಿ ದಿಗ್ವಿಜಯ ಸಾಧಿಸಿದ್ರು, ಇನ್ನು ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಇಲ್ಲ BJP ಅವ್ರಿಗೆ ಅಂತ ಬೈತವ್ರು ಇವರು, ಆಮ್ ಆದ್ಮಿ ಅವರು. ಹೌದು, ದೆಹಲಿಗೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟವನ್ನು ಘೋಷಿಸುವಲ್ಲಿ ವಿಳಂಬ ಮಾಡ್ತಿರ್ತಕ್ಕಂಥ BJP ಮೇಲೆ ಆಮ್ ಆದ್ಮಿ ಪಕ್ಷದ ದೆಹಲಿಯನ್ನ ಮುಖ್ಯಮಂತ್ರಿ ಆಗಿದ್ದಂಥ ಅತೀಶ್ ಟೀಕೆ ಮಾಡಿದ್ದಾರೆ BJPನ. ಕಾರಣ ಇಷ್ಟೇ, ಕೇಸರಿ ಪಕ್ಷದಲ್ಲಿ ಸಮರ್ಥ ನಾಯಕರ ಕೊರತೆ ಇದೆ ಅಂತ ಟೀಕಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಎಪಿ ನಾಯಕಿ ದೆಹಲಿ ಹಂಗಾಮಿ ಮುಖ್ಯಮಂತ್ರಿ ಅತಿಶಿ ರಾಷ್ಟ್ರ ರಾಜಧಾನಿಯನ್ನು ಆಳಲು ಬಿಜೆಪಿಗೆ ವಿಶ್ವಾಸ ಇರತಕ್ಕಂಥ ನಾಯಕರ ಕೊರತೆ ಇದೆ ಅಂತ ಟೀಕಿಸಿದರು. ಚುನಾವಣಾ ಫಲಿತಾಂಶಗಳು ಪ್ರಕಟವಾಗಿ 10 ದಿನಗಳಾಗಿವೆ. ಫೆಬ್ರವರಿ 9ರಂದು ಬಿಜೆಪಿ ತನ್ನ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟವನ್ನು ಘೋಷಿಸುತ್ತದೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ತಕ್ಷಣ ಪ್ರಾರಂಭಿಸುತ್ತದೆ ಅಂತ ಜನರು ಭಾವಿಸಿದ್ರು. ಆದರೆ ದೆಹಲಿಯನ್ನು ನಡೆಸಲು ಅವರಿಗೆ ವಿಶ್ವಾಸವಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಆಯ್ಕೆಯಾದ 48 ಬಿಜೆಪಿ ಶಾಸಕರಲ್ಲಿ ಯಾರನ್ನೂ ನಂಬೋದಿಲ್ಲ ಮತ್ತು ಬಿಜೆಪಿ ಪಕ್ಷಕ್ಕೆ ಆಡಳಿತದ ಬಗ್ಗೆ ಯಾವುದೇ ದೃಷ್ಟಿಕೋನ ಅಥವಾ ಯೋಜನೆ ಇಲ್ಲ ಅಂತ ಆರೋಪ ಮಾಡಿದರು. ದೆಹಲಿಯ ಜನರನ್ನ ಲೂಟಿ ಮಾಡೋದಷ್ಟೇ ಬಿಜೆಪಿಗೆ ತಿಳಿದಿದೆ. ಸರ್ಕಾರ ನಡೆಸಲು ಸಮರ್ಥರು ಯಾರೂ ಇಲ್ಲದಿದ್ದರೆ ಅವರು ಜನರಿಗಾಗಿ ಹೇಗೆ ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದರು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ನಿರ್ಣಾಯಕ ಗೆಲುವಿನ ನಂತರ ಕೇಸರಿ ಪಕ್ಷದ ನಾಯಕತ್ವ ನಿರ್ಧಾರ ವಿಳಂಬವಾಗ್ತಿದ್ದಂತೆ ಎಪಿ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಯುದ್ಧ ಮತ್ತಷ್ಟು ಉಲ್ಬಣಗೊಳ್ಳಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ 70 ಸದಸ್ಯ ಬಲದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 48 ಸ್ಥಾನಗಳನ್ನು ಗೆದ್ದರೆ ಎಪಿ 22 ಸ್ಥಾನಗಳನ್ನು ಗೆದ್ದಿತ್ತು. ಫೆಬ್ರವರಿ 5ರಂದು ನಡೆದ ಮತದಾನದ ನಂತರ ಫೆಬ್ರವರಿ 8ರಂದು ಚುನಾವಣಾ ಫಲಿತಾಂಶಗಳನ್ನು ಘೋಷಿಸಲಾಯಿತು. ಸೊ ಒಟ್ಟಾರೆಯಾಗಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿನ ಟೀಕೆ ಮಾಡ್ತೀವಿ. ಕರೆಕ್ಟು. ಈ ಬಿಜೆಪಿಲಿ ದೊಡ್ಡ ಸಮಸ್ಯೆ ಅಂತಂದರೆ ಏನು ಗೆದ್ದ ಮೇಲೆ ಅವ್ರನ್ನ ಹಿಡಿಯೋರು ಯಾರೂ ಇಲ್ಲ, ಎಲ್ಲ ಆಕಾಶದಲ್ಲೇ ಇರ್ತಾರೆ. ಇತ್ಲ ಕಡೆ ಗೆದ್ದಿರೋ ಕಡೆ ನೇಮಕ ಮಾಡ್ತಿಲ್ಲ. ಇನ್ನು ರಾಜ್ಯದಲ್ಲಿ ಕಿತ್ತಾಡ್ಕೊಂಡು ನಿಂತವ್ರು ಹಾತ್ ಬಿದ್ದಿಲ್ಲ ಬಿಜೆಪಿಯವರು. ಅಲ್ಲೂ ಕೂಡ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷನ ಬದಲಾವಣೆ ಸಂಬಂಧಪಟ್ಟಂತೆ ಮಾತಾಡ್ದವನಿಗೂ ನೋಟಿಸ್ ಇಲ್ಲ, ಮಾತಾಡ್ಸ್ಕೊಂಡವನಿಗೂ ನೋಟಿಸ್ ಇಲ್ಲ. ಹಾಗಾಗಿ ರಾಜ್ಯದಲ್ಲೂ ರೆಡಿ ಮಾಡ್ತಾ ಇಲ್ಲ. ಅಲ್ಲಿ ಗೆದ್ದಿರೋ ಕಡೆನೂ CM ಯಾರು ಅಂತ ಹೇಳ್ತಾ ಇಲ್ಲ. ಈ ರೇಂಜಿಗೆ ಹೈಕಮಾಂಡ್ ದುರಹಂಕಾರನೋ ವೀಕೋ ಭ್ರಮೆಲಿದ್ದಂಗೆ ಐತೆ ಬಿಜೆಪಿಯವರು. ಈ ಗ್ಯಾಪಲ್ಲಿ ಒಂದು ಸುದ್ದಿ, ಫೆಬ್ರವರಿ 19ರಂದು ಬಿಜೆಪಿ ಶಾಸಕಾಂಗ ಸಭೆ, ಅದರಲ್ಲಿ ನೂತನ ಮುಖ್ಯಮಂತ್ರಿನ ಆಯ್ಕೆ ಮಾಡಲಾಗುತ್ತೆ. ಫೆಬ್ರವರಿ 20ಕ್ಕೆ ಪ್ರಮಾಣ ವಚನ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ಅದರ ಮೂಲಗಳನ್ನ ನಂಬಂಗಿಲ್ಲ. ಇವ್ರು ಮಾಡಿದಾಗಲೇ ಸರಿ. ಬಿಜೆಪಿ ಅಧಿಕಾರ ಕೊಡ್ತಾರೆ, ಕೊಟ್ಟ ತಕ್ಷಣ ಇವರೆಲ್ಲ ತಲೆಯಲ್ಲೇ ನಡೀತಾರೆ. ಇವರು ಕಾಲಲ್ಲಿ ನಡೆಯಲ್ಲ ಬಿಜೆಪಿಯವರು. ಕರ್ನಾಟಕ ಬಿಜೆಪಿಲೂ ಅದೇ ಅಧ್ವಾನ, ಇನ್ನಲ್ಲೋ ಅದೇ ಕತೆ. ನೋಡೋಣ. ತಾವೇನು ಹೇಳ್ತೀರಿ? ಇದಿಷ್ಟು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.